ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಇವಾಗ ಎದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಏನಪ್ಪ ಅಂತಂದರೆ ಎದ್ದು ಕೂಡಲೇ ನಾನು ನಿಮ್ಗೊಂದು ತೋರಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರನೇ ಬ್ಲಾಗ್ನ ಬೇಗನೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ಹೆಂಗಂತಂದರೆ, ಅವಳಿಗೆ ತೊಟ್ಲಲ್ಲಿ ಹಾಕಿದ್ದೀವಿ. ನಾವೆಲ್ಲ ಹಾಕಿದ್ದೀವಿ, ಅವಳು ಎಲ್ಲಿ ಹೋಗಿದ್ದಾಳಂತ ತೋರಿಸಿದ್ದೀನಿ. ಶರಣ್ಯ ಎಲ್ಲಿ ಹೋಗಿದ್ದಾಳಂತ. ಅವಳು ಯಾವಾಗಲೂ ನಾವು ಈ ಕಡೆ ಮಧ್ಯೆ ಎಲ್ಲ ಹಾಕಿದ್ರೆ ಒಂದು ಸೈಡ್ ಹೋಗ್ಬಿಟ್ಟು ಕೆಳಗಡೆ ಬೀಳ್ತಾ ಅಂತ ತುಂಬ ಭಯ ಆಗುತ್ತೆ. ಸೊ ನೋಡಿ ಯಾವ ಥರ ಮಲಗಿದಾಳು ಅವಳು ಇವಾಗ. ಇಲ್ಲಿ ನೋಡಿ, ಮಧ್ಯ ಹಾಕಿರ್ತೀವಿ. ಮಧ್ಯ ಹಾಕಿದ್ರೂ ಅಲ್ಲಿ ಹೋಗಿದ್ದಾಳೆ ನೋಡಿ. ಒಂದು ಆ ಕಡೆ ಆದರೂ ಹೋಗ್ತಾಳೆ, ಇಲ್ಲ ಅಂತಂದರೆ ಈ ಕಡೆ ಆದರೂ ಹೋಗ್ತಾಳೆ. ಸೊ ನಿನ್ನೆ ಸಂಜೆ ಏನಾಯಿತು ಅಂತಂದರೆ, ಈ 4 ಕಾರ್ನರ್ ಇದ್ದಿಲ್ಲ, ಇಲ್ಲಿ ಮತ್ತಂದರೆ ಇಲ್ಲಿ ಈ ಕಡೆ ಮತ್ತು ಈ ಕಡೆ ಕಾರ್ನರಲ್ಲಿ ಗ್ಯಾಪ್ ಇದೆ. ಓಕೆ, ಇಲ್ಲಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಸೊ ಮೊನ್ನೆ ಏನು ಮಾಡಿದ್ದಾಳೆ, ಇವತ್ತು ಆ ಕಡೆ ಹೋಗಿದ್ದಾಳಲ್ಲ, ಮೊನ್ನೆ ಈ ಕಡೆ ಬಂದುಬಿಟ್ಟು ಇಲ್ಲಿ ಕಾರ್ನರ್ವರೆಗೂ ಬಂದಿದ್ದಾಳೆ. ಈ ಕಾರ್ನರ್ವರೆಗೂ ಬಿಟ್ಟರೆ ಇದರಿಂದ ಕೆಳಗಡೆ ಬೀಳುತ್ತಿದ್ಲು. ಸೊ ಇಷ್ಟು ಲೋ ಹೈಟಲ್ಲಿ ತೊಟ್ಲಿಟ್ಟು ಅವಳಿಗೆ ಹಾಕಿದ್ರು ಕೂಡ ಮತ್ತೆ ಅವಳು ಕಾರ್ನರ್ಗೆ ಹೋಗ್ಬಿಟ್ಟು ಕೆಳಗಡೆ ಬೀಳ್ತಿದ್ಲು. ಸೊ ಒಂದು ಕಡೆ ವೇಟ್ ಜಾಸ್ತಿ ಆಗ್ತಿದೆ, ಒಂದು ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡು. ಎಲ್ಲರೂ ಅಂತಿದ್ದಾರೆ ತಲೆ ಚಪ್ಪಟೆ ಅಂತಾರೆ, ಏನಂತಾರಲ್ಲ, ಫ್ಲ್ಯಾಟ್ ಆಗುತ್ತೆ, ರೌಂಡ್ ಆಗೋಲ್ಲ. ಸೊ ಕರೆಕ್ಟಾಗಿ ಅವಳು ಮಧ್ಯೆ ಹಾಕ್ಬಿಟ್ಟು ತಲೆ ಹತ್ರ ಇಡಿ ಅಂತ. ಬಟ್ ಅವಳು ತಲೆ ಹತ್ರ ಏನೇ ರೊಟೇಟ್ ಮಾಡಿ ಮಧ್ಯೆ ಇಟ್ಟರು ಕೂಡ ಒಂದು ಸೈಡೇ ಅವಳು ಮಲಗೋದು. ಸೊ ಇವಾಗ ಹೆಂಗೆ ಮಲಗಿದಾಳಲ್ಲ ಅದೇ ಥರ ಮಲಗಿರ್ತಾಳೆ ನೋಡಿ. ಏನು ಮಾಡೋಕ್ಕೆ ಬರಲ್ಲ. ಇವಾಗ ನಾವು ಅವಳಿಗೆ ಏನಾದರೂ ಮುಟ್ಟಕ್ಕೆ ಹೋದರೆ ಮತ್ತೆ ಹೇಳ್ತಾಳೆ, ಎದ್ಲಾಗ್ತದೆ, ತೊಡೆ ಮೇಲೆ ಇಟ್ಕೊಂಡು ಕೂತ್ಕೋಬೇಕು ಅವಳಿಗೆ. ಮತ್ತೆ ಮಲಗಲ್ಲ, ಕಂಟಿನ್ಯೂ ಮಲಗಲ್ಲ. ಸೊ ಕೆಳಗಡೆ ಕೂಡ ಮಲಗಲ್ಲ. ಕೆಳಗಡೆ ಚಾಪೆ ಅಥವಾ ಏನಾದರೂ ಪ್ಯಾಟ್ ಹಾಕ್ಬಿಟ್ಟು ಮಲಗಿಸ್ಬೇಕಂತಂದರೆ ಮಕ್ಕಳು ಮ್ಯಾಟು ಮಲಗಲ್ಲ. ತೊಡೆ ಕೆಳೋದು, ತೊಡೆ ಬಿಟ್ಟರೆ ಮತ್ತು ಅವಳು ಏನಿಲ್ಲ, ಬರೀ ತೊಡೆ ಬೇಕು ಅವಳಿಗೆ. ಸೊ ಇವನ್ ಮಾರ್ನಿಂಗ್ ಸಹ ಫುಲ್ ನೈಟ್ ಶಿಫ್ಟ್ ಮಾಡಿಬಿಟ್ಟು ಅವ್ರ ಜೊತೆ ಮಲಗಿದ್ದಾರೆ. 9:30 ಆಗ್ತಿದೆ, ಆಫೀಸ್ಗೆ ಹೋಗಬೇಕು. ಸ್ಟಿಲ್ ಅವ್ರು ಮಲಗಿದ್ದಾರೆ. ಆ್ಯಂಡ್ ಅವಳು ಬೆಡ್ ನೋಡಿ, ಇಲ್ಲೊಂದು ಬೆಡ್ ಇದೆ, ಅಲ್ಲೊಂದು ಬೆಡ್ ಇದೆ. ಅವಳು ಬಂದ ಮೇಲೆ ಮುಂಚೆ ಇದ್ದಿದ್ದೆಲ್ಲ ಉಲ್ಟಾಗ್ಬಿಟ್ಟಿದೆ. ಮುಂಚೆ ಹೆಂಗಂತಂದರೆ ಎಲ್ಲ ಕರೆಕ್ಟ್ ಇರ್ತಿತ್ತು. ಬಟ್ ಇವಳು ಯಾವಾಗಿಂದ ಬಂದಿದ್ದಾಳಲ್ವ, ಆವಾಗಿಂದ ಎಲ್ಲ ಹಾಸಿಗೆ ಇರಬೇಕಲ್ಲೇ, ಬಟ್ಟೆಯಲ್ಲೇ. ಸೊ ಒಂದು ಕಡೆ ಕರೆಕ್ಟಾಗಿ ಇಟ್ಟರು ಕೂಡ ಮತ್ತೆ ಅದು ಮೆಸ್ ಆಗ್ತಿದೆ. ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ನಾನು ಮಾತಾಡೋದಂಗ ಸ್ವಲ್ಪ ಸೌಂಡ್ ಕೂಡ ಆಗಬರಲ್ಲ ಅವಳಿಗೆ. ಅವಳು ಏನಾದರೂ ಇಲ್ಲಿ ಹೋಗೋ ಬದಲು ಇಲ್ಲಿ ಹೋಗಿದ್ಲು ಅಂತಂದರೆ ಕೆಳಗಡೆನೇ ಬೀಳ್ತಿದ್ಲು. ಮೊನ್ನೆ ಹಂಗೆ ಇತ್ತು, ಸಂಜೆ ಇಲ್ಲಿ ಬಂದು ಕೆಳಗಡೆ ಬೀಳ್ತಿದ್ಲು. ಸೊ ಅವಳು ಹೇಳೋಷ್ಟರಲ್ಲಿ ನಾನು ಇವಾಗ ಸ್ವಲ್ಪ ಕಸ ಅದು ಏನಾದರೂ ಗುಡಿಸ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಅದು ಮಾಡಬೇಕು. ಬಿಕಾಸ್ ಅವಳಿಗೆ ಎದ್ದರೆ ಏನೂ ಮಾಡಿ ಗುಡಿಸಲ್ಲ. ಆ್ಯಂಡ್ ಈವನ್ ಅವರು ಸಹ ಎಬ್ಸಿ ಆಫೀಸಿಗೆ ಕಳಿಸ್ಬೇಕು. ಬಿಕಾಸ್ 9:30 ಆಗ್ತಿದೆ. ಅವ್ರಿಗೆ ತಿಂಡಿ ಏನಾದರೂ ಮಾಡಬೇಕು. ಒಂದು ಹಾಫ್ ಆನ್ ಅವರಲ್ಲಿ ನಾನು ಸ್ವಲ್ಪ ಕಸ ಹುಡುಗಿ ಸ್ನಾನ ಮಾಡಿ ತಿಂಡಿ ಏನಾದರೂ ಮಾಡಿಕೊಟ್ಟು ಕಳಿಸ್ತೀನಿ. ಆಮೇಲೆ ಬೇಕಾದರೆ ಅಡುಗೆ ಏನಾದರೂ ನಿಧಾನ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತು ಹೆಣ್ಣು ಮಕ್ಕಳ ಹೋಗಿರೋದ್ರಿಂದ ನಮ್ಮ ಸೈಡೆಲ್ಲ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ತಲೆ ಸ್ನಾನ ಮಾಡಿ ಆ್ಯಂಡ್ ಮತ್ತು ಎಳ್ಳು ಮತ್ತು ಬೇಸನ್ ಹಿಟ್ಟು ಅಥವಾ ಕಡಲೆ ಹಿಟ್ಟು ಅಥವಾ ಎಳ್ಳು ಮತ್ತು ಅರಿಶಿಣ ಹಚ್ಕೊಳ್ತಾರೆ. ಸೊ ಯಾವ ಥರ ಎಳ್ಳು ಮತ್ತು ಅರಿಶಿಣ ಯೂಸ್ ಮಾಡ್ತಾರೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇವಾಗ ನಾನು ತಲೆಗೆ ಎಣ್ಣೆ ಹಚ್ಕೊತಿದ್ದೀನಿ. ತಲೆ ಮತ್ತು ಕಿವಿಗೆ ಚೆನ್ನಾಗಿ ಮಸಾಜ್ ಮಾಡ್ಕೋತಾರೆ. ಬಟ್ ಕಿವಿಗೆ ನನಗೆ ಹಾಕ್ಕೊಳಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ತಲೆಗೆ ಮಾತ್ರ ಹಚ್ಕೊಳ್ತಿದ್ದೀನಿ, ಕಿವಿಗೆ ಹಚ್ಕೊಳ್ತಿಲ್ಲ. ಸೊ ತುಂಬ ದಿನ ಆಯಿತು ನಾನು ಆಯಿಲ್ ಯೂಸ್ ಮಾಡಿ. ಬಿಕಾಸ್ ಏನಕ್ಕಂತಂದರೆ ಮುಂಚೆ ಚಿಕ್ಕ ವಯಸ್ಸೆಲ್ಲ ನಾವು ಡೈಲಿ ಯೂಸ್ ಮಾಡ್ತಿದ್ವಿ ಆಯಿಲ್. ಹೌದು, ಡೈಲಿ ಯೂಸ್ ಮಾಡ್ತಿದ್ವಿ. ಬಿಕಾಸ್ 2 ಜಡೆ ಹಾಕ್ತಿದ್ವಲ್ಲ ಸ್ಕೂಲ್ಗೆ ಹೋಗಬೇಕಾದ್ರೆ. ಸೊ ಅವಾಗ ಡೈಲಿ ಎಣ್ಣೆ ಹಚ್ಬಿಟ್ಟು ಅಮ್ಮಂದಿರು ಕಳಿಸ್ತಿದ್ರು. ಸೊ ಇವಾಗ ಏನಾಗಿದೆ, ಯಾವ ಥರ ನಾವು ದೊಡ್ಡವರಾಗ್ತಾ ಬಂದಿದ್ದೀವಿ ಆ ಥರ ಹೇರ್ ಕಟಿಂಗ್ ಎಲ್ಲ ಮಾಡಿಸ್ಕೋತಿ. ಮತ್ತಂದ್ರೆ ಎಣ್ಣೆ ಯೂಸ್ ಮಾಡೋದೆಲ್ಲ ನಾವು ಸ್ಟಾಪ್ ಮಾಡಿದ್ದೀವಿ. ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಯೂಸ್ ಮಾಡಿದ್ರು ಒಳ್ಳೆಯದೇ, ಬಟ್ ದೊಡ್ಡವರಾದ್ಮೇಲೆ ಅದನ್ನು ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಸೊ ನೀವು ಹೇಗೆ ಡೈಲಿ ಯೂಸ್ ಮಾಡ್ತೀರಾ ಎಣ್ಣೆ ಅಥವಾ ಇಲ್ಲ ಅಂತ ಕಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ ಅವ್ರು ನನಗೆ ಗೊತ್ತಿರೋ ಹಾಗೆ ಯಾರು ಇವಾಗ ಡೈಲಿ ಎಣ್ಣೆ ಯೂಸ್ ಮಾಡಲ್ಲ, ಸ್ಕೂಲ್ ಮಕ್ಕಳು ಬಿಟ್ಟರೆ. ಆ್ಯಂಡ್ ಅವಳಿಗೆ ಮಲಗಿಸ್ಬಿಟ್ಟು ನಾನು ತಲೆ ಸ್ನಾನ ಮಾಡಬೇಕು ಅಂತ ಅಂತೀನಿ. ಬಿಕಾಸ್ ಏನಕ್ಕಂತಂದರೆ ಅವಳು ಎದ್ಲು ಅಂತಂತಂದರೆ ಕೆಳಗಡೆ ಆಟ ಆಡಲ್ಲ, ಎತ್ಕೊಂಡು ಕೊಡ್ಬೇಕು ಅವಳಿಗೆ. ಅದಕ್ಕೋಸ್ಕರ ಫಸ್ಟ್ ಅವಳಿಗೆ ಮಲಗಿಸಿದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ಸಹ ಆಫೀಸ್ಗೆ ಹೋಗಿದ್ದಾರೆ. ಆ್ಯಂಡ್ ಇವತ್ತು ಸಂಕ್ರಾಂತಿ ಹೆಣ್ಣು ಮಕ್ಕಳ ಭೋಗಿ ಇದೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಬಿಲೇಟೆಡ್ ಹೆಣ್ಮಕ್ಳ ಭೋಗಿ ಸಂಕ್ರಾಂತಿ ವಿಶಸ್ಸು ಎಲ್ರಿಗೂ. ಬಿಕಾಸ್ ಏನಕ್ಕಂತಂದರೆ ಮಗು ಇರೋದ್ರಿಂದ ಬಿಕಾಸ್ ಅವಳು 3 ತಿಂಗಳು ಮಗು ಇರೋದ್ರಿಂದ, ಮತ್ತು ಅವಳು ನನ್ನ ಕೈ
ಬಿಡ್ತಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಡೈಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಬಟ್ ನಾನು ಟ್ರೈ ಮಾಡ್ತೀನಿ. ಬಟ್ ಟ್ರೈ ಮಾಡಿದ್ರೂ ನನಗೆ ಯಾಕೋ ಕಷ್ಟ ಅನಿಸ್ತಿದೆ. ಸೊ ಅದಕ್ಕೋಸ್ಕರ ಇದು ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗುತ್ತೆ, ಬೇಗ ಅಪ್ಲೋಡ್ ಆಗೋಲ್ಲ. ಸ್ವಲ್ಪ ನಾನೆಲ್ಲ ಆಯಿಲೆಲ್ಲ ಮಸಾಜ್ ಮಾಡಿಕೊಂಡೆ. ಕಡಲೆ ಹಿಟ್ಟು ಯೂಸ್ ಮಾಡಬೇಕು ಅಂದ್ಕೊಂಡೆ, ಬಟ್ ಕಡಲೆ ಹಿಟ್ಟು ಬೇಡ ಅಂತ ಅನಿಸ್ತಿದೆ ನನಗೇನಕ್ಕೋ. ಸೊ ಅದಕ್ಕೋಸ್ಕರ ಅರಿಶಿನ ಅದು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಕಡೆ ಯಾವ ಥರ ಈ ಥರ ಎಳ್ಳು ಮತ್ತು ಅರಿಶಿನ ಅಥವಾ ಎಳ್ಳು ಮತ್ತು ಕಡಲೆ ಹಿಟ್ಟು ಹಚ್ಕೊಳ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಕ್ಕಂತಂದರೆ ಉತ್ತರ ಕರ್ನಾಟಕ ಇದು ಒಂದು ಸ್ಪೆಸಿಫಿಕ್ ಪ್ರೊಸೆಸ್ಸು ಸಂಕ್ರಾಂತಿ ಹಬ್ಬಕ್ಕೆ. ಸೊ ಆ ಕಡೆ ಹೇಗಂತ ನಂಗೆ ಗೊತ್ತಿಲ್ಲ, ಆ ಕಡೆ ಹೆಂಗೆ ಮಾಡ್ತಾರೆ, ಸಂಕ್ರಾಂತಿ ಹೆಂಗೆ ಆಚರಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಈ ಥರ ಒಂದು ಎಳ್ಳು ತೊಗೊಂಡಿದ್ದೀನಿ ನಾನು, ರೌಂಡ್ರು ತೊಗೊಂಡಿದ್ದೀನಿ ನಾನು, ಸ್ವಲ್ಪ ಯೂಸ್ ಮಾಡ್ತಿರೋದು. ಆ್ಯಂಡ್ ಈ ಥರ ಎಲಿಪ್ಸಲ್ಲೂ ಸಿಗುತ್ತೆ ಎಳ್ಳು. ಸೊ ಎಳ್ಳು ಮತ್ತು ಇವಾಗ ಅರಿಶಿನ ಹಾಕಿದ್ದೀನಿ. ಇದು ಚೆನ್ನಾಗಿ ಏನು ಮಾಡ್ಕೋಬೇಕು, ಕುಟ್ಕೋಬೇಕು ಚೆನ್ನಾಗಿ. ಸೊ ಅದಕ್ಕೆ ನಾನು ಯಾವಾಗ ನೀರು ಬೇಕೋ ಅವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಕೆಲವೊಬ್ರು ತಿಕ್ಕಾಗಿ ಮಾಡ್ಕೋತಾರೆ, ಆಮೇಲೆ ಯಾಕಂದರೆ ಹಚ್ಕೊಳ್ಬೇಕಾದ್ರೆ ನೀರನ್ನ ಮಿಕ್ಸ್ ಮಾಡ್ಕೊಂಡು ಹಚ್ಕೋತಾರೆ. ನಾನು ಇವಾಗಲೇ ಇಮಿಡಿಯೇಟ್ ಹಚ್ಕೊಳ್ಳೋದ್ರಿಂದ, ಒಬ್ಬಳೇ ಯೂಸ್ ಮಾಡೋದ್ರಿಂದ ನಾನು ಡೈರೆಕ್ಟಾಗಿ ನೀರು ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಅಷ್ಟೊತ್ತಿಗೆ ಅವಳು ಎದ್ದು ಕೂಡಲೇ ಇವತ್ತು ಹೆಣ್ಮಕ್ಳು ಬೋಗಿ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ಕೆಲವೊಂದು ಸ್ವಲ್ಪ ಫೋಟೋ ತೆಗಿಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಅವಳಿಗೆ ಹೊಸ ಡ್ರೆಸ್ ಹಾಕಿದ್ದೀನಿ. ಆ್ಯಂಡ್ ಈ ಕುಲೈನ ಅವಳಿಗೆ ಇವಾಗ ಕಟ್ತಿದ್ದೀನಿ. ಅವಳು ಕೆಳಗಡೆ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್, ಅದೊಂದೇ ನನಗೆ ಕಂಪ್ಲೇಂಟ್ ಅವಳ ಬಗ್ಗೆ. ಸೊ ಎಲ್ಲರೂ ಅಂತಿದ್ದಾರೆ ಕೆಳಗಡೆ ಅಭ್ಯಾಸ ಹಾಕ್ಸಿ ಅಂತ, ಬಟ್ ಅವಳು ಎಷ್ಟೇ ಅಭ್ಯಾಸ ಹಾಕಿದ್ರು ಕೆಳಗಡೆ ಕೂರೋದಿಲ್ಲ. ಅವಳಿಗೆ ಇವಾಗ ಕೆಳಗಡೆ ಹಾಕಿ ಫೋಟೋ ತೆಗಿಬೇಕಂದ್ರೂ ಕೂಡ ನಮಗೆ ತುಂಬ ಕಷ್ಟ ಆಗ್ತಿದೆ. ನಾವೇನು ಅದು ಪ್ರೊಫೆಷ್ನಲ್ ಫೋಟೋಶೂಟ್ ಏನು ಮಾಡ್ತಿಲ್ಲ, ಜಸ್ಟ್ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಅದ್ರ ಪಕ್ಕ ಇವೆಲ್ಲ ಸಂಕ್ರಾಂತಿ ಹಬ್ಬಕ್ಕೆಲ್ಲ ನಾವು ಕಬ್ಬು, ಬಾರೆಹಣ್ಣು, ಸುಲ್ಗಾಯಿ, ಕಡಲೆ ಗಿಡ ಅಂತಾರೆ ಕೆಲವೊಬ್ಬರು ಕಡೆ ಸೈಡ್, ಅದನ್ನೆಲ್ಲ ಇಟ್ಬಿಟ್ಟು ನಾನು ಫೋಟೋ ತೆಗಿತೀನಿ. ಸೊ ಇಲ್ಲಿ ಇರಬೇಕಾದ್ರೂ ಫೋಟೋ ತೆಗಿಬೇಕಂದ್ರೂ ತುಂಬ ಕಷ್ಟ ಆಗ್ತಿತ್ತು, ಬಿಕಾಸ್ ಅವಳು ತುಂಬ ಸಖತ್ ತಳತಿದ್ಲು. ಇಲ್ಲಿ ನೋಡಿ ಮತ್ತೆ ಸ್ಟಾರ್ಟ್ ಮಾಡಿದ್ಲು ಅವಳಿಗೆ ಆಳೋಕ್ಕೆ. ಒಂದು 2 ಸೆಕೆಂಡ್ ಆಗಲ್ಲ, ಅವಳು ಕೆಳಗಡೆ ಅಭ್ಯಾಸ ಇಲ್ಲ, ಅವಳಿಗೆ ಮೇಲ್ಗಡೆನೇ ಎತ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ಅವಳಿಗೆ ಫೋಟೋ ತೆಗಿಬೇಕಂತಂದ್ರೂ ಕೂಡ ತುಂಬ ಕಷ್ಟ ಆಗ್ತಿದೆ. ಜಸ್ಟ್ ಇದೊಂದು ಮೆಮೊರೀಸ್ ಇರಲಿ ಅಂತ ಅವಳು ಅದು ಅಷ್ಟೇ, ಮತ್ತೇನಿಲ್ಲ. ಸೊ ಫೋಟೋ ಚೆನ್ನಾಗಿ ಬಂದಿದೆ ಈ ಥರ ಇಲ್ಲಿ ನೋಡಿ. ಸೊ ಇವಾಗ 3 ತಿಂಗಳಾಗಿರೋದ್ರಿಂದ ನೆಕ್ಸ್ಟ್ ನೋಡಬೇಕು ಏನಂತ. ನಾಳೆ ಮತ್ತೆ ಫೋಟೋ ತೆಗೆಯೋ ಪ್ಲ್ಯಾನಿಂಗ್ ಇದೆ. ಸೊ ಈ ವಿಡಿಯೋ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.